ಹಾಯ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಸ್ಟೂಡೆಂಟ್ಸ್ ಲರ್ನಿಂಗ್ ಸೆಂಟರ್ ಎಂಪವರಿಂಗ್ ಮೈಂಡ್ಸ್. ಇಂದಿನ ತರಗತಿಯಲ್ಲಿ ನಾವು ಕ್ಲಾಸ್ 6 NCERT ಚಾಪ್ಟರ್ ನಂಬರ್ 5 ಸಪರೇಷನ್ ಆಫ್ ಸಬ್ಸ್ಟೆನ್ಸಸ್ ಈ ಪಾಠದಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನೇನು ಬರ್ತವೆ ಅಂತೇಳಿ ನೋಡ್ತಾ ಹೋಗೋಣ. ನಿಮಗೆ 6ನೇ ತರಗತಿ ಪರೀಕ್ಷೆ ಆಗಿರಬಹುದು, ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಗಿರಬಹುದು, TET, CET, GPSTR ಮತ್ತು PC to DC ಯಾವುದಾದ್ರೂ ಪರೀಕ್ಷೆ ಬರೀರಿ, ನಿಮಗೆ ತುಂಬ ಇಂಪಾರ್ಟೆಂಟ್ ಇರ್ತವೆ. ತುಂಬ ಸಿಂಪಲ್ ಆಗಿದೆ ಚಾಪ್ಟರ್, ನಾರ್ಮಲ್ ಕಾಮನ್ ಸೆನ್ಸ್ ಯೂಸ್ ಮಾಡಿನೇ ಮಾಡ್ತಾ ಹೋಗಬಹುದು. ಆದರೆ NCERTಯಲ್ಲಿ ಕೊಟ್ಟಿದ್ದಾರೆ, ಹಾಗಾಗಿ 1 by 1 ನೋಡ್ತಾ ಹೋಗೋಣ. ಎ ಸಬ್ಸ್ಟೆನ್ಸ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇಂಟು ಮಿಕ್ಸ್ಚರ್ ಆ್ಯಂಡ್ ಪ್ಯೂರ್ ಸಬ್ಸ್ಟೆನ್ಸಸ್ ಅಂತ ಕೊಟ್ಟಿದ್ದಾರೆ. ಪ್ಯೂರ್ ಸಬ್ಸ್ಟೆನ್ಸ್ ಮತ್ತು ಮಿಕ್ಸ್ಚರ್ ಅಂತೇಳಿ ಕ್ಲಾಸಿಫಿಕೇಶನ್ ಮಾಡ್ತಾ ಹೋಗ್ತೀವಿ. ಮಿಕ್ಸ್ಚರ್ ಅಂತಂದರೆ ಇದು ಒಂದಕ್ಕಿಂತ ಜಾಸ್ತಿ ಮೆಟೀರಿಯಲ್ಸಿಂದ ಮಾಡಲ್ಪಟ್ಟಿರುತ್ತದೆ. ಪ್ಯೂರ್ ಸಬ್ಸ್ಟೆನ್ಸಸ್ ಅಂದರೆ ಅದರ ಯಾವುದೇ ಇಂಪ್ಯೂರಿಟೀಸ್ ಸೇರ್ಕೊಂಡಿರಲ್ಲ. ಇದರಲ್ಲಿ ಮಿಕ್ಸ್ಚರ್ ಅಂತಂದರೆ ಯಾವುದೇ ಕೆಮಿಕಲ್ಲಿ ಮಿಕ್ಸ್ ಆಗಿರೋದಿಲ್ಲ, ಫಿಸಿಕಲಿ ಮಿಕ್ಸ್ ಆಗಿರ್ತವೆ. ಅದನ್ನು ಸಪ್ರೇಟು ಕೂಡ ಮಾಡ್ತಾ ಹೋಗಬಹುದು. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಮಿಕ್ಸ್ಚರ್. A mixture is a substance made by combining 2 or more substances not in defined ratio ಅಂತ ಇದೆ. ಇಂಪ್ಯೂರಿಟೀಸ್ ಎಷ್ಟಿರಬೇಕು ರೇಷಿಯೋದಲ್ಲಿ ಅಂತೇಳಿ ಕಂಪಲ್ಸರಿ ಇಲ್ಲ, ಮಿಕ್ಸ್ ಆಗಿ ಹೇಗೆ ಬೇಕಾದರೂ ಮಿಕ್ಸ್ ಆಗಿರಬಹುದು. ಇನ್ ಮಿಕ್ಸ್ಚರ್ ದ ಕಾನ್ಸ್ಟಿಟ್ಯೂಯೆಂಟ್ಸ್ ಆರ್ ನಾಟ್ ಕಂಬೈನ್ಡ್ ಕೆಮಿಕಲಿ, ಇದು ಕೆಮಿಕಲಿ ಕಂಬೈನ್ ಆಗಿರಲ್ಲ. ಇವಾಗ ನೀವು ಅಕ್ಕಿ ತಗೊತಾ ಇದ್ದೀರಾ, ಭತ್ತ ಮಿಕ್ಸ್ ಆಗಿರುತ್ತೆ, ಕಲ್ಲು ಹೊಟ್ಟು ಎಲ್ಲ ಮಿಕ್ಸ್ ಆಗಿರುತ್ತೆ, ಅದಕ್ಕೆ ನಾವೇನಂತೀವಿ ಮಿಕ್ಸ್ಚರ್ ಅಂತ ಹೇಳ್ತೀವಿ. ದಿರ್ ಈಸ್ ನೋ ಲಾಸ್ ಆರ್ ಗೇನ್ ಆಫ್ ಎನರ್ಜಿ, ಇದರಲ್ಲಿ ಯಾವುದೇ ಎನರ್ಜಿ ಆಗಿ ಗೇನ್ ಆಗಿರಬಹುದು, ಲಾಸ್ ಆಗಿರಬಹುದು ಆಗೋದಿಲ್ಲ. ಸೆಪರೇಷನ್ ಅಂತಂದರೆ ಏನೋ, ಎ ಮಿಕ್ಸ್ಚರ್ ಈಸ್ ಫಾರ್ಮ್ಡ್ ಆಸ್ ಎ result of physical change. Therefore, in order to separate the constituents of a mixture, there is a physical method of technique can be employed and mixtures can be separated ಬ್ಯಾಕ್ ಅಂತ ಕೊಟ್ಟಿದ್ದಾರೆ. ದೀಸ್ ಟೆಕ್ನಿಕ್ಸ್ ಆರ್ ಬೇಸ್ಡ್ ಆನ್ ಸರ್ಟನ್ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಕಾಂಪೋನೆಂಟ್ಸ್ ಸಚ್ ಆಸ್ ಡೆನ್ಸಿಟಿ, ವೇಟ್, ಸೈಜ್ ಎಕ್ಸೆಟ್ರಾ. ಇಲ್ಲಿ ನಾವು ಸಪ್ರೇಷನ್ ಯಾವ ಥರ ಮಾಡ್ತೀವಿ ಅಂತ ಅಂದರೆ ಫಿಸಿಕಲಿ ಮಾಡ್ತಾ ಹೋಗ್ತೀವಿ, ಕೆಮಿಕಲ್ ಯಾವುದು ಇರೋದಿಲ್ಲ. ಈ ಫಿಸಿಕಲ್ ಮಾಡುವಾಗಲೂ ಕೂಡ ನಾವು ವೇಟ್, ಡೆನ್ಸಿಟಿ, ಸೈಜ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಅದನ್ನು ಬೇಸ್ ಇಟ್ಕೊಂಡು ಸಪ್ರೇಷನ್ ಮಾಡ್ತಾ ಹೋಗ್ತೀವಿ. ಹಾಗಾದರೆ ಯಾವ್ಯಾವ ಮೆಥಡ್ ಯೂಸ್ ಮಾಡ್ತೀವಿ ಅಂತ ನೋಡೋಣ. ಫಸ್ಟ್ ಮೆಥಡ್ ನೋಡಿ, ಮೆಥಡ್ಸ್ ಆಫ್ ಸಪ್ರೇಷನ್ ಅಲ್ಲಿ ಹ್ಯಾಂಡ್ ಪಿಕ್ಕಿಂಗ್ ಅಂತ ಇದೆ, ಕೈಯಿಂದ ಆರಿಸುವಿಕೆ ಅಂತ ಹೇಳ್ತೀವಿ. ಇಲ್ಲಿ ಇವಾಗ ನೀವು ಅಕ್ಕಿಯನ್ನ ರೆಡಿ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ, ಅಥವಾ ಬೇಳೆ ತಗೊಂಬಂದಿರಾ ಅಂಗಡಿಯಿಂದ ಅಂತ ಅಂದ್ಕೊಳ್ಳಿ. ಅದರಲ್ಲಿ ಪ್ಯೂರ್ ಸಬ್ಸ್ಟೆನ್ಸಸ್ ಇರಲ್ಲ. ಅದರಲ್ಲಿ ಹೊಟ್ಟಾಗಿರಬಹುದು, ಒಣಧಾನ್ಯ ಆಗಿರಬಹುದು, ಬೇರೆ ಬೇರೆ ಧಾನ್ಯಗಳನ್ನ ಮಿಕ್ಸಪ್ ಆಗಿರಬಹುದು, ಕಲ್ಲಿನ ತುಂಡಾಗಿರಬಹುದು, ಎಲ್ಲವೂ ಮಿಕ್ಸ್ ಆಗಿರುತ್ತೆ. ಆ ಮಿಕ್ಸ್ ಆಗಿರೋದನ್ನ ನಿಮ್ಮ ಮನೆಯಲ್ಲಿ ನಿಮ್ಮ ಅಮ್ಮ, ಅಜ್ಜಿ ಏನು ಮಾಡ್ತಾರೆ, ಅದನ್ನ ಒಂದು ತಟ್ಟೆಯಲ್ಲಿ ಹಾಕ್ಕೊಂಡು ಅದನ್ನ ಬೈ ಹ್ಯಾಂಡ್ ಪಿಕ್ ಮಾಡ್ತಾ ಹೋಗ್ತಾರೆ, ಪಿಕ್ ಮಾಡಿ ಸಪ್ರೇಟ್ ಮಾಡ್ತಾರೆ. ಇದಕ್ಕೆ ನಾವು ಕೈಯಿಂದ ಆರಿಸುವಿಕೆ ಅಥವಾ ಹ್ಯಾಂಡ್ ಪಿಕ್ಕಿಂಗ್ ಅಂತ ಹೇಳ್ತೀವಿ. ಅದೇ ಇಂಗ್ಲಿಷಲ್ಲೂ ಕೊಟ್ಟಿದ್ದಾರೆ ನೋಡಿ. ದೇರ್ ಪೀಸಸ್ ಆಫ್ ಸ್ಟೋನ್ಸ್, ಹಸ್ಕ್, ಬ್ರೋಕನ್ ಗ್ರೇನ್ಸ್ ಅಂಡ್ ಪಾರ್ಟಿಕಲ್ಸ್ ಆಫ್ ಎನಿ ಅದರ್ ಗ್ರೇನ್ಸ್ ರಿಮೂವ್ with hand the pieces of stones, husk and other grains from it ಅಂತ ಕೊಟ್ಟಿದ್ದಾರೆ. The quantity of such impurities usually ನಾಟ್ ವೆರಿ ಲಾರ್ಜ್, ತುಂಬ ಜಾಸ್ತಿ ಏನಿರೋದಿಲ್ಲ. ನಾನು ಫಸ್ಟಿಗೆ ಹೇಳಿದೆ, ಹೊಟ್ಟಾಗಿರಬಹುದು, ಹೊಡೆದ ಧಾನ್ಯ ಆಗಿರಬಹುದು, ಕಲ್ಲಿನ ತುಂಡಾಗಿರಬಹುದು, ಬೇರೆ ಬೇರೆ ಧಾನ್ಯದ ಮಿಕ್ಸಪ್ ಆಗಿರ್ಬೋದು, ಎಲ್ಲವೂ ಕೂಡ ಸಪ್ರೇಷನ್ ಮಾಡ್ತೀವಿ. ಇದಕ್ಕೆ ಹ್ಯಾಂಡ್ ಪಿಕ್ಕಿಂಗ್ ಅಂತ ಹೇಳ್ತೀವಿ, ಕನ್ನಡದಲ್ಲಿ ಕೈಯಿಂದ ಆರಿಸುವಿಕೆ ಅಂತ ಹೇಳ್ತೀವಿ. ನೆಕ್ಸ್ಟ್ ಥ್ರಶಿಂಗ್ ಅಂತ ಹೇಳ್ತೀವಿ. ದ ಪ್ರೊಸೆಸ್ ದಟ್ ಈಸ್ ಯೂಸ್ ಟು ಸಪ್ರೇಟ್ ಗ್ರೇನ್ಸ್ ಫ್ರಮ್ ಸ್ಟಾಕ್ಸ್ ಎಕ್ಸೆಟ್ರಾ ಈಸ್ ಥ್ರಶಿಂಗ್. ಇನ್ ದಿಸ್ ಪ್ರೊಸೆಸ್ ದ ಸ್ಟಾಕ್ಸ್ ಆರ್ ಬೀಟನ್ ಟು ಫ್ರೀ ದ ಗ್ರೇನ್ ಸೀಡ್ಸ್. Sometimes threshing is done with the help of bullocks. The machines are also used to thresh large quantities of grain ಅಂತ ಇದೆ. ಇದೇ ಬಡಿಯುವುದು ಅಂತ ಹೇಳ್ತೀವಿ, ಅಥವಾ ಒಕ್ಕಣೆ ಮಾಡುವಿಕೆ ಅಂತ ಹೇಳ್ತೀವಿ, ಅಥವಾ ಬಡುವಿಕೆ ಅಂತ ಹೇಳ್ತೀವಿ. ಇದೇನು ಮಾಡ್ತೀವಿ ಅಂತ ಅಂದರೆ, ನೀವು ಭತ್ತ ಎಲ್ಲ ನೋಡಿರಬಹುದು, ಇಲ್ಲಿ ಭತ್ತ ಎಲ್ಲ ಅಂಟ್ಕೊಂಡಿರುತ್ತೆ. ಇದಕ್ಕೆ ನೆಲಕ್ಕೆ ಬಡಿತಾರೆ, ಕೈ ತಗೊಂಡು ನೆಲಕ್ಕೆ ಹೊಡೆದು ಏನು ಮಾಡ್ತಾರೆ, ಎಲ್ಲ ಗ್ರೇನ್ ಸಪ್ರೇಷನ್ ಆಗ್ತಾ ಹೋಗುತ್ತೆ. ಅಥವಾ ನಾವು ಎತ್ತಿನ ಗಾಡಿಯಲ್ಲಿ ಈ ಥರ ಕಲ್ಲನ್ನು ಹಾಕ್ಕೊಂಡು ಇಲ್ಲಿ ಎತ್ತಿಕೊಂಡು ಆ ಕಲ್ಲನ್ನು ಆ ಭತ್ತದ ಮೇಲೆಲ್ಲ ತಿರುಗಿಸ್ತಾ ಹೋಗ್ತೀವಿ. ಆ ಮೆಥಡಿಂದನೂ ಕೂಡ ಸಪ್ರೇಷನ್ ಮಾಡ್ತಾರೆ. ಅಥವಾ ಮಿಷಿನ್ಗಳು ಬಂದಿದ್ದಾವೆ, ಆ ಮಿಷಿನ್ಗಳನ್ನು ಯೂಸ್ ಮಾಡಿಕೊಂಡು ನಾವು ಅದನ್ನು ಸಪ್ರೇಟ್ ಮಾಡ್ತಾ ಹೋಗ್ತೀವಿ. ಏನಂತಂದರೆ ಅದಕ್ಕೆ ಜಾಯಿಂಟ್ ಆಗಿರುತ್ತೆ, ಅದನ್ನು ಹೊಡೆಯೋದ್ರಿಂದ ಸಪ್ರೇಷನ್ ಮಾಡ್ತೀವಿ. ಅದಕ್ಕೆ ನಾವು ಬಡಿಯುವಿಕೆ ಅಂತ ಹೇಳ್ತೀವಿ, ಅಥವಾ ಥ್ರಶಿಂಗ್ ಅಂತ ಹೇಳ್ತೀವಿ. ನೆಕ್ಸ್ಟ್ ವಿನ್ನೋಯಿಂಗ್. ಇದು ಕೂಡ ಹಳ್ಳಿ ಸೈಡ್ ಇದ್ದೀರಾ ಅಂದರೆ ಇಲ್ಲಿ ನಾನು ಏನೇನು ಹೇಳ್ತಾ ಇದ್ದೀನಿ ಎಲ್ಲವೂ ಕೂಡ ನೀವು ಪ್ರಾಕ್ಟಿಕಲಿ ನೋಡಿರ್ತೀರ. ಇದಕ್ಕೆ ವಿನ್ನೋಯಿಂಗ್ ಅಂತಂದರೆ ತೂರುವಿಕೆ ಅಂತ ಹೇಳ್ತೀವಿ.
ತೂರುವಿಕೆ ಅಂತ ಹೇಳ್ತೀವಿ. ಇಲ್ಲಿ ಸೈಡಿಗೆ ಫಿಗರು ಕೂಡ ಇದೆ, ನಿಮಗೆ ಫಿಗರ್ ನೋಡಿದ ತಕ್ಷಣ ಗೊತ್ತಾಗ್ತಾ ಇದೆ. ಸಪ್ರೇಟಿಂಗ್ ಕಾಂಪೋನೆಂಟ್ಸ್ ಆಫ್ ಎ ಮಿಕ್ಸ್ಚರ್ ಈಸ್ ಕಾಲ್ಡ್ ವಿನ್ನೋಯಿಂಗ್. ವಿನ್ನೋಯಿಂಗ್ ಈಸ್ ಯೂಸ್ಡ್ ಟು ಸಪರೇಟ್ ಹೆವಿಯರ್ ಆ್ಯಂಡ್ ಲೈಟರ್ ಕಾಂಪೋನೆಂಟ್ಸ್ ಆಫ್ ಎ ಮಿಕ್ಸ್ಚರ್ ಬೈ ವಿಂಡ್ ಆರ್ ಬೈ ಬ್ಲೋಯಿಂಗ್ ಏರ್ ಅಂತ ಕೊಟ್ಟಿದ್ದಾರೆ. ದಿಸ್ ಮೆಥಡ್ ಈಸ್ ಕಾಮನ್ಲಿ ಯೂಸ್ಡ್ ಬೈ ಫಾರ್ಮರ್ಸ್ ಟು ಸಪರೇಟ್ ಲೈಟರ್ ಹಸ್ಕ್ ಪಾರ್ಟಿಕಲ್ಸ್ ಫ್ರಮ್ ಹೆವಿಯರ್ ಸೀಡ್ಸ್ ಆಫ್ ಗ್ರೇನ್ಸ್. The husk particles are carried away by the wind and seeds get settled and from heap ಅಂತ ಕೊಟ್ಟಿದ್ದಾರೆ. The separated husk is used for many purposes such as fodder for cattle. ಇಲ್ಲಿ ಎಲ್ಲ ಪಾಯಿಂಟ್ಸ್ ಒಂದೇ ಸಲ ಓದಿದ್ದೀನಿ ನಾನು. ಇದ್ರ ಮಿಕ್ಸ್ ಆಗಿರುತ್ತೆ. ಇವಾಗ ನಾನು ಹೇಳಿದೆ ಅದ್ರ ಮೇಲೆ ನಾವು ಸಪ್ರೇಷನ್ ಮಾಡುವಾಗ ನೆಲಕ್ಕೆ ಬಡಿಬೇಕು ಅಥವಾ ಅದ್ರ ಮೇಲೆ ಕ್ಯಾಟಲ್ನ ತಿರುಗಿಸ್ಬೇಕು ಅಥವಾ ಮಿಷಿನಲ್ಲಿ ಹಾಕಬೇಕು ಅಂತೇಳಿ, ಆಗ ಸಪ್ರೇಷನ್ ಆಗುತ್ತೆ. ಆ ಸಪ್ರೇಷನ್ ಆಗಿದ್ರಲ್ಲಿ ನಮ್ಮ ಹೊಟ್ಟೆಲ್ಲ ಮಿಕ್ಸಪ್ ಆಗಿರುತ್ತೆ. ಅವಾಗ ಏನು ಮಾಡ್ತೀವಿ ಅಂತಂದರೆ, ಇಲ್ಲಿ ಪಕ್ಕದಲ್ಲಿ ಕೊಟ್ಟಿದ್ದಾರೆ ನೋಡಿ, ಇವ್ರೇನು ಮಾಡ್ತಾ ಇದ್ದಾರೆ, ಒಂದು ಟೇಬಲ್ ಮೇಲೆ ನಿಂತ್ಕೊಂಡಿದ್ದಾರೆ. ಇಲ್ಲಿ ಟೇಬಲ್ ಮೇಲೆ ನಿಂತ್ಕೊಂಡು ತೂರ್ತಾ ಇದ್ದಾರೆ. ಗಾಳಿಗೆ ತೂರಬೇಕು ಅಂತ ಹೇಳ್ತೀವಿ. ಈ ಗಾಳಿ ಯಾವ ಸೈಡ್ ಬರ್ತಾ ಇರುತ್ತೆ ನೋಡಿಕೊಂಡು ಗಾಳಿಗೆ ತೂರ್ತಾ ಇರ್ತಾರೆ. ಇಲ್ಲಿ ಹೆವಿ ಏನಿದೆ ಇಲ್ಲಿ ಬೀಳುತ್ತೆ, ವೇಟ್ ಸ್ವಲ್ಪ ವೇಟ್ ಜಾಸ್ತಿ ಇರೋದು, ಹೊಟ್ಟೆಲ್ಲ ಏನಿರುತ್ತೆ ಆ ಗಾಳಿ ಹಿಂಗೆ ಬ್ಲೋ ಆಗ್ತಿರುತ್ತಲ್ವ, ಈ ಕಡೆ ಸೈಡಿಂದ ಹಿಂಗೆ ಗಾಳಿ ಬರ್ತಾ ಇರುತ್ತೆ. ಆ ಗಾಳಿಗೆ ಹೊಟ್ಟೆಲ್ಲ ಮುಂದೆ ಹೋಗಿ ಹಿಂಗೆ ಸೆಟ್ಲ್ ಆಗ್ತಾ ಇರುತ್ತೆ, ಮುಂದೆ ಹೋಗುತ್ತೆ. ಅದೇ ಹೆವಿಯರ್ ಪಾರ್ಟಿಕಲ್ಸ್ ಇಲ್ಲಿ ಕೆಳಗಡೆ ಬೀಳುತ್ತೆ. ಇದರಿಂದ ಸಪ್ರೇಷನ್ ಆಗುತ್ತೆ. ಇದೊಂದು ನಮ್ಮ ಮೆಥಡ್ ಆಗಿರುತ್ತೆ. ನೀವು ಬೇಕಾದರೆ ಏನೇ ಒಂದು ಹೆವಿ ಮತ್ತು ಲೈಟ್ ಇರೋದು ಮಿಕ್ಸಪ್ ಆಗಿದೆ ಅಂತ ಅಂದ್ಕೊಳ್ಳಿ. ಇವಾಗ ಭತ್ತ ಅಕ್ಕಿ ಮಾಡಿಸಿದಾಗ ಏನಾಗುತ್ತೆ ಅಂದರೆ, ನಾವು ಮಿಷಿನಿಗೆ ಹಾಕ್ತೀವಿ, ಏನೋ ಸಮಸ್ಯೆ ಇಲ್ಲ. ಮಿಷಿನಿಗೆ ಹಾಕ್ತಾ ಇಲ್ಲ, ಬೈ ಹ್ಯಾಂಡ್ ಮಾಡ್ತಾ ಇದ್ದೀವಿ ಅಂತಂದರೆ ಆಗ ಹಿಂಗೆ ಹೊಟ್ಟೆಲ್ಲ ಮಿಕ್ಸಪ್ ಆಗಿರುತ್ತೆ. ಹಿಂಗೆ ನಿಂತ್ಕೊಂಡು ಜಸ್ಟ್ ಗಾಳಿಗೆ ಹಿಂಗೆ ಹಿಡಿದ್ರೆ ಲೈಟರ್ ಪಾರ್ಟಿಕಲ್ಸ್ ಮುಂದೆ ಹೋಗುತ್ತೆ, ಹೆವಿಯರ್ ಪಾರ್ಟಿಕಲ್ಸ್ ಕೆಳಗಡೆ ಬೀಳುತ್ತೆ. ಇದಕ್ಕೆ ನಾವು ತೂರುವಿಕೆ ಅಂತ ಹೇಳ್ತೀವಿ ಅಥವಾ ವಿನ್ನೋಯಿಂಗ್ ಅಂತ ಹೇಳ್ತೀವಿ. ಇದು ಕೂಡ ಒಂದು ಇಂಪಾರ್ಟೆಂಟ್ ಮೆಥಡ್ ಆಗಿದೆ. ನೆಕ್ಸ್ಟ್ ಸೀವಿಂಗ್ ಅಂತ ಇದೆ. Sieving allows the fine flour particles to pass through the holes of the sieve, while the bigger impurities remain on the sieve. In a flour mill, impurities like husk and stones are removed from wheat before grinding it ಅಂತ ಕೊಟ್ಟಿದ್ದಾರೆ. ಇದಕ್ಕೆ ನಾವು ಜರಡಿ ಹಿಡಿಯುವುದು ಅಂತ ಹೇಳ್ತೀವಿ. ಇಲ್ಲಿ ನೋಡಿ ಪಕ್ಕದಲ್ಲಿ ಕಾಣಿಸ್ತಾ ಇದೆ. ಇದು ನೋಡಿದ ತಕ್ಷಣ ಐಡಿಯಾ ಬರುತ್ತೆ ನಿಮಗೆ. ಇದು ಓದೋಕ್ಕಿಂತ ಮುಂಚೆ ಇದು ಜಸ್ಟ್ ಫಿಗರ್ ನೋಡಿದರೆ ಐಡಿಯಾ ಬರುತ್ತೆ ಏನು ಹೇಳ್ತಾ ಇದ್ದಾರೆ ಅಂತೇಳಿ. ಏನು ಸಾಲಿಡ್ ಪಾರ್ಟಿಕಲ್ಸ್ ಇದ್ದಾವೆ. ನೀವು ಅಕ್ಕಿ ಹೋಗಿ ಹಿಟ್ ಮಾಡಿಸ್ಕೊಂಬರ್ತೀರಾ, ಗೋಧಿ ಹೋಗಿ ಹಿಟ್ ಮಾಡಿಸ್ಕೊಂಬರ್ತೀರಾ. ಆವಾಗ ಅದರಲ್ಲಿ ಹೊಟ್ಟಾಗಿರಬಹುದು, ಬೇರೆ ಬೇರೆ ಪೀಸಸ್ ಆಗಿರ್ಬೋದು, ಮಿಕ್ಸ್ ಆಗಿದ್ರೆ ಏನು ಮಾಡ್ತೀವಿ, ಈ ಥರ ನಾವು ಜರಡಿ ಹಿಡಿತೀವಿ. ಜರಡಿ ಹಿಡಿದಾಗ ಎಲ್ಲವೂ ಕೂಡ ಪ್ಯೂರ್ ಅಂದರೆ ತುಂಬ ನೈಸ್ ಆಗಿರೋದು ಕೆಳಗಡೆ ಬೀಳುತ್ತೆ. ಅದು ಮೇಲ್ಗಡೆ ಎಲ್ಲವೂ ಕೂಡ ವೇಸ್ಟೇಜನ್ನು ನಾವು ರಿಮೂವ್ ಮಾಡಬಹುದು. ಇದಕ್ಕೆ ಸೀವಿಂಗ್ ಅಂತ ಹೇಳ್ತೀವಿ, ಕನ್ನಡದಲ್ಲಿ ಜರಡಿ ಹಿಡಿಯುವುದು ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಸೆಡಿಮೆಂಟೇಷನ್ ಅಂತ ಹೇಳ್ತೀವಿ. ಇಲ್ಲಿ ಮೂರಿದಾವೆ ನೋಡಿ, ಸೆಡಿಮೆಂಟೇಷನ್, ಡಿಕ್ಯಾಂಟೇಷನ್ ಆ್ಯಂಡ್ ಫಿಲ್ಟ್ರೇಷನ್. ಮೂರು ಕೂಡ ಒಂದಕ್ಕೊಂದು ರಿಲೇಟಿವ್ ಥರ ಇದ್ದಾವೆ, ಹಾಗಾಗಿ ಮೂರು ಒಂದೇ ಟೈಪಲ್ಲಿ ಕೊಟ್ಟಿದ್ದಾರೆ. ವೆನ್ ದ ಹೆವಿಯರ್ ಕಾಂಪೋನೆಂಟ್ಸ್ ಇನ್ ದ ಮಿಕ್ಸ್ಚರ್ ಸೆಟಲ್ಸ್ ಆಫ್ಟರ್ ವಾಟರ್ ಈಸ್ ಆ್ಯಡೆಡ್ ಟು ಇಟ್, ದ ಪ್ರೊಸೆಸ್ ಈಸ್ ಕಾಲ್ಡ್ ಸೆಡಿಮೆಂಟೇಷನ್ ಅಂತ ಹೇಳ್ತಿದ್ವಿ. ಇದರಲ್ಲಿ ಗುರುತ್ವ ಬಲದಿಂದ ಬೇರ್ಪಡಿಸುವುದಕ್ಕೆ ನಾವು ಸೆಡಿಮೆಂಟೇಷನ್ ಅಂತ ಹೇಳ್ತೀವಿ. ಇಲ್ಲಿ ನಾವು ಒಂದು ಗ್ರೇನ್ಗಳು ತಗೊಂಬಂದಿದ್ದೀವಿ ಅಂತ ಅಂದ್ಕೊಳ್ಳಿ. ಆ ಗ್ರೇನಿಗೆ ನೀರನ್ನು ಹಾಕಿದಾಗ ಹೊಟ್ಟೆನಾದರೂ ಇದ್ದರೆ ಸೀದಾ ಮೇಲ್ಗಡೆ ಬರುತ್ತೆ, ಆ ಡಮ್ಮಿ ಪೀಸಸ್ ಇದ್ದರೆ ಸೀದಾ ಮೇಲ್ಗಡೆ ಬರುತ್ತೆ. ನಮಗೆ ಏನು ಪ್ಯೂರ್ ಸಬ್ಸ್ಟೆನ್ಸ್ ಅದು ಮಾತ್ರ ಕೆಳಗಡೆ ಬೀಳುತ್ತೆ. ಮೇಲ್ಗಡೆ ಬರೋದನ್ನು ಅದನ್ನು ಜಸ್ಟ್ ರಿಮೂವ್ ಮಾಡಿದರೆ ಸಾಕು. ಇಲ್ಲೇ ಒಂದು ಫಿಗರ್ ಕೊಟ್ಟಿದ್ದಾರೆ ನೋಡಿ. ಇಲ್ಲೇನು ಮಾಡಿದ್ರೆ ನೀರು ಮಿಕ್ಸಪ್ ಮಾಡಿದಾಗ ಕೆಳಗಡೆ ಹೋಗಿ ಸೆಟ್ಲ್ ಆದಾಗ ಇಲ್ಲೇನಾಗುತ್ತೆ, ಇಂಪ್ಯೂರಿಟೀಸ್ ಹೊಟ್ಟು ಅವೆಲ್ಲ ಬಂದು ಇಲ್ಲಿ ನಿಂತ್ಕೊಳ್ಳುತ್ತೆ. ಜಸ್ಟ್ ನಾವು ವಾಟರ್ ರಿಮೂವ್ ಮಾಡಿಬಿಟ್ರೆ ನಮಗೆ ಇಂಪ್ಯೂರಿಟೀಸು ಕೂಡ ಹೊರಗಡೆ ರಿಮೂವ್ ಆಗ್ತಾ ಹೋಗುತ್ತೆ. ವೆನ್ ದ ವಾಟರ್ ಅಲಾಂಗ್ ವಿತ್ ದ ಡಸ್ಟ್ ಈಸ್ ರಿಮೂವ್ಡ್, ದಿಸ್ ಪ್ರೊಸೆಸ್ ಈಸ್ ಡಿಕ್ಯಾಂಟೇಷನ್. ಅದಕ್ಕೆ ನಾವು ಅದೇ ಏನು ಬರುತ್ತೆ ಇಂಪ್ಯೂರಿಟೀಸ್, ವಾಟರ್ ಜೊತೆಗೆ ಇಂಪ್ಯೂರಿಟೀಸ್ ತೆಗಿಯೋದಕ್ಕೆ ನಾವು ಏನಂತೀವಿ, ಡಿಕ್ಯಾಂಟೇಷನ್ ಅಂತ ಹೇಳ್ತೀವಿ. ದ ಸೇಮ್ ಪಾರ್ಟಿಕಲ್ ಈಸ್ ಯೂಸ್ಡ್ ಟು ಸಪರೇಟ್ ದ ಮಿಕ್ಸ್ಚರ್ ಆಫ್ ಟೂ ಲಿಕ್ವಿಡ್ಸ್ ದಟ್ ಡು ನಾಟ್ ಮಿಕ್ಸ್ ವಿತ್ ಈಚ್ ಅದರ್ ಅಂತ ಕೊಟ್ಟಿದ್ದಾರೆ. ಮೇಲ್ಗಡೆ ಆಯಿಲ್ ತೊಗೊಂಡಿದ್ವಿ, ಕೆಳಗಡೆ ವಾಟರ್ ತೊಗೊಂಡಿದ್ವಿ, ಎರಡು ಮಿಕ್ಸ್ ಆಗೋದಿಲ್ಲ. ಹಿಂಗೆ ಸಪ್ರೇಟ್ ಒಂದು ಬರುತ್ತೆ. ಈ ಸಪ್ರೇಟ್ ಇದ್ದಾಗ ಈ ಸಪ್ರೇಟ್ ಇರೋದನ್ನು ಕೂಡ ನಾವು ರಿಮೂವ್ ಮಾಡ್ತಾ ಹೋಗಬಹುದು. ನಾನು ನೆಕ್ಸ್ಟ್ ಎಕ್ಸಾಂಪಲ್ಲು ಕೂಡ ನಿಮಗೆ ಕೊಡ್ತಾ ಹೋಗ್ತೀನಿ. For example, oil and water allows to stand for some time. They form two separate layers. The components that forms the top layer can
ದೆನ್ ಬಿ ಸಪ್ರೇಟೆಡ್ ಬೈ ಡಿಕ್ಯಾಂಟೇಷನ್. ನಾನು ನೆಕ್ಸ್ಟ್ ಫಿಗರು ಕೂಡ ಇದು ತೋರಿಸ್ತೀನಿ. ಇಲ್ಲೇನಾಗುತ್ತೆ, ಲೇಯರ್ ಬಂದು ಕುತ್ಕೊಳ್ಳುತ್ತೆ, ಒಂದು ಲೇಯರ್ನ ನಾವು ಸಪ್ರೇಷನ್ ಮಾಡ್ಕೊತ ಹೋಗಬಹುದು. ಆಫ್ಟರ್ ಪ್ರಿಪೇರಿಂಗ್ ಟೀ, ರಿಮೂವ್ ದ ಟೀ ಲೀವ್ಸ್, ಪೋರ್ ದ ಟೀ ಥ್ರೂ ಎ ಸ್ಟ್ರೈನರ್. ದಿಸ್ ಪ್ರೊಸೆಸ್ ಇಸ್ ಕಾಲ್ಡ್ ಫಿಲ್ಟ್ರೇಷನ್. ಫಿಲ್ಟ್ರೇಷನ್ ಅಂತ ಮೂರು ಕೂಡ ಇಲ್ಲಿ ಮಾಹಿತಿ ಗೊತ್ತಾಯಿತು. ಫಿಲ್ಟ್ರೇಷನ್ ಅಂತಂದ್ರೆ ಏನು, ಅವಾಗಲೇ ಹಿಂದ್ಗಡೆ ನೋಡಿದ್ವಿ ನಾವು, ಜರಡಿ ಹಿಡಿಯುವುದು ಅಂತೇಳಿ. ಅದೇ ಥರ ಲಿಕ್ವಿಡ್ ಐಟಮ್ಸಿಗೆ ನಾವು ಟೀ ಮಾಡಿದಾಗ ಹಿಡಿತೀವಿ ನೋಡಿ, ಟೀ ಲೀವ್ಸ್ ಎಲ್ಲ ಇರುತ್ತೆ, ಟೀ ಮುಗಿದ ಮೇಲೆ ಅದನ್ನ ಸೋಸ್ತೀವಿ. ಆ ಸೋಸೋದಕ್ಕೆ ನಾವು ಫಿಲ್ಟ್ರೇಷನ್ ಅಂತ ಹೇಳ್ತಾ ಹೋಗ್ತೀವಿ. ಹಾಗೆ ಒನ್ ಬೈ ಒನ್ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಡಿಕ್ಯಾಂಟೇಷನ್ ಅಂದ್ರೆ ಏನು ಅಂತ ನೋಡಿ. ಇಲ್ಲಿ ಡಿಕ್ಯಾಂಟೇಷನ್ ಅಲ್ಲಿ we can use decantation to separate two liquids with different density such as oil and water. ಡೆನ್ಸಿಟಿ ಡಿಫ್ರೆಂಟ್ ಆಗಿರಬೇಕು, ಇದಕ್ಕೆ ನಾವೇನಂತೀವಿ ಡಿಕ್ಯಾಂಟೇಷನ್ ಅಂತ ಹೇಳ್ತೀವಿ. ಈ ಟೆಕ್ನಿಕಲ್ ವರ್ಡ್ಸ್ ತುಂಬಾ ಇಂಪಾರ್ಟೆಂಟ್. ಈ ಟೆಕ್ನಿಕಲ್ ವರ್ಡ್ಸ್ ಕ್ಲೀನ್ ಆಗಿ ಅರ್ಥ ಮಾಡ್ಕೊತ ಹೋಗಿ. ಇದರಲ್ಲಿ ನೋಡಿ ಮಿಕ್ಸಪ್ ಆಗ್ತಾ ಇಲ್ಲ, ಸಪ್ರೇಟ್ ಆಗಿದ್ದಾವೆ. ಇಲ್ಲಿ ನೋಡಿ ಮೇಲ್ಗಡೆ ಒಂದು ಬೇರೆ ಲಿಕ್ವಿಡ್, ಕೆಳಗಡೆ ಒಂದು ಬೇರೆ ಲಿಕ್ವಿಡ್ ಇದೆ. ಮಿಕ್ಸ್ಚರ್ ಆಫ್ ಟು ಲಿಕ್ವಿಡ್ಸ್ ವಿತ್ ಡಿಫರೆಂಟ್ ಡೆನ್ಸಿಟೀಸ್, ವಾಟರ್ ಆ್ಯಂಡ್ ಆಲಿವ್ ಆಯಿಲ್ ಅಂತ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಮಿಕ್ಸಪ್ ಮಾಡಿದಾಗ, ಸರಿಯಾಗಿ ಮಿಕ್ಸಪ್ ಮಾಡಿದಾಗ ನನಗೆ ಹಿಂಗೆ 2 ಸಪ್ರೇಟ್ ಲೇಯರ್ಸ್ ಆಗ್ತವೆ. ಮೇಲ್ಗಡೆ ಒಂದು ಲೇಯರ್, ಕೆಳಗಡೆ ಒಂದು ಲೇಯರ್. ಇಲ್ಲಿ 2 ಲೇಯರ್ಸ್ ಫಾರ್ಮೇಷನ್ ಆಗಿದೆ. ಓಪನ್ ಟ್ಯಾಪ್ ಇದೆ. ಈ ಓಪನ್ ಟ್ಯಾಪ್ ಓಪನ್ ಮಾಡಿದಾಗ ಈ ಕೆಳಗಡೆ ಇರೋದನ್ನ ಎಲ್ಲವೂ ಕೂಡ ಕೆಳಗಡೆ ಫ್ಲಾಸ್ಕಿಗೆ ಬರ್ತಾ ಹೋಗುತ್ತೆ, ಮತ್ತು ಮೇಲ್ಗಡೆ ಸಪ್ರೇಟ್ ಆಗುತ್ತೆ, ಕೆಳಗಡೆ ಸಪ್ರೇಟ್ ಆಗುತ್ತೆ. ಇದಕ್ಕೆ ನಾವು ಡಿಕ್ಯಾಂಟೇಷನ್ ಆಫ್ ಎ ಸೆಡಿಮೆಂಟ್ ಅಂತ ಹೇಳ್ತೀವಿ. ವಿ ಕ್ಯಾನ್ ಆಲ್ಸೋ ಸಪ್ರೇಟ್ ಲಿಕ್ವಿಡ್ ಫ್ರಮ್ ಹೆವಿ ಸೆಡಿಮೆಂಟ್ಸ್ ದಟ್ ಸಿಂಕ್ ಇನ್ ದ ಬಾಟಮ್ ಆಫ್ ದ ಕಂಟೈನರ್. ಫಾರ್ ಎಕ್ಸಾಂಪಲ್ ಸ್ಟೋನ್ ಆ್ಯಂಡ್ ವಾಟರ್. ಸ್ಟೋನ್ ಆ್ಯಂಡ್ ವಾಟರ್ ಈ ಥರ ಇದ್ರೂ ಕೂಡ ಕೆಳಗಡೆ ಏನು ಬಂದು ಇಲ್ಲಿ ಸೆಟ್ಲ್ ಆಗುತ್ತೆ, ಅದು ಕೂಡ ಸಪ್ರೇಟ್ ಇರಬೇಕಷ್ಟೇ. ಅದು ಕೂಡ ಇದೇ ಮೆಥಡಲ್ಲಿ ಸಪ್ರೇಟ್ ಮಾಡ್ತಾ ಹೋಗಬಹುದು ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಫಿಲ್ಟ್ರೇಷನ್. TCS ಏನು ಮಾಡ್ತೀವಿ, ಮಿಕ್ಸಪ್ ಆಗಿರುತ್ತೆ. ಇಲ್ಲಿ ಫಿಲ್ಟರ್ ಪೇಪರನ್ನು ಇಟ್ಕೊತೀವಿ. ಫಿಲ್ಟರ್ ಪೇಪರ್ ಇಟ್ಕೊಂಡು ನಾವು ಇಲ್ಲಿ ಲಿಕ್ವಿಡ್ ಹಾಕಿದಾಗ ನಮಗೆ ಮೇಲ್ಗಡೆ ಇಲ್ಲೇನು ಲಿಕ್ವಿಡ್ ಇದೆ ಅಥವಾ ಇಂಪ್ಯೂರಿಟೀಸ್ ಇದೆ ಇಲ್ಲೇ ಇರುತ್ತೆ, ಎಲ್ಲ ನಮಗೆ ಪ್ಯೂರ್ ಸಬ್ಸ್ಟೆನ್ಸಸ್ ಕೆಳಗಡೆ ಸಿಗುತ್ತೆ. ಇದಕ್ಕೆ ನಾವು ಫಿಲ್ಟ್ರೇಷನ್ ಅಂತ ಹೇಳ್ತೀವಿ. We use filtration separate smaller particles from a liquid or gas. A filter is used to catch the particles but allows the liquid to ಪಾಸ್. ಬರೀ ಲಿಕ್ವಿಡ್ ಮಾತ್ರ ಪಾಸ್ ಆಗುತ್ತೆ, ಇಂಪ್ಯೂರಿಟೀಸ್ ಇಲ್ಲೇ ಇಟ್ಕೊಳ್ಳುತ್ತೆ. ಇದಕ್ಕೆ ನಾವು ಫಿಲ್ಟ್ರೇಷನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ದ ಪ್ರೊಸೆಸ್ ಆಫ್ ಕನ್ವರ್ಜನ್ ಆಫ್ ವಾಟರ್ ಇಂಟು ಇಟ್ಸ್ ವೇಪರ್ ಇಸ್ ಕಾಲ್ಡ್ ಎವಾಪರೇಷನ್. ಎವಾಪರೇಷನ್ ಈ ವರ್ಡಿಗೆ ಮೀನಿಂಗ್ ಏನು ಅಂತಂದರೆ ದ ಪ್ರೊಸೆಸ್ ಆಫ್ ಕನ್ವರ್ಜನ್ ಆಫ್ ವಾಟರ್ ಇಂಟು ವೇಪರ್. ವಾಟರ್ ಇದೆ, ಸಿಕ್ಕಾಪಟ್ಟೆ ಹೀಟ್ ಮಾಡ್ತಾ ಇದ್ದೀವಿ, ವೇಪರ್ ಆಗಿ ರಿಲೀಸ್ ಆಗ್ತಾ ಇದೆ. ಇದಕ್ಕೆ ನಾವು ಎವಾಪರೇಷನ್ ಅಂತ ಹೇಳ್ತೀವಿ. ದ ಪ್ರೊಸೆಸ್ ಆಫ್ ಎವಾಪರೇಷನ್ ಟೇಕ್ಸ್ ಪ್ಲೇಸ್ ಕಂಟಿನ್ಯೂಸ್ಲಿ ವೇರ್ ಎವರ್ ವಾಟರ್ ಈಸ್ ಪ್ರೆಸೆಂಟ್. ಇಲ್ಲಿ ನೀರು ಜೊತೆಗೆ ಏನಾದರೂ ಮಿಕ್ಸಪ್ ಆಗಿದೆ ಅಂತಂದರೆ ನಾವು ವಾಟರ್ ಪ್ಲಸ್ ಅದೇನಿದೆ ನಮ್ಮ ಮೆಟೀರಿಯಲ್ ಸಪ್ರೇಟ್ ಮಾಡಬೇಕು ಅಂದರೆ ಇಲ್ಲಿ ಹೀಟ್ ಮಾಡಿದಾಗ ವಾಟರ್ ಎಲ್ಲವೂ ಕೂಡ ವೇಪರ್ಸ್ ಆಗಿ ಹೋಗ್ಬಿಡುತ್ತೆ, ಕೆಳಗಡೆ ನಮಗೆ ಏನು ಮೆಟೀರಿಯಲ್ಸ್ ಇದೆ ಸೆಟ್ಲ್ ಆಗುತ್ತೆ. ಇದಕ್ಕೆ ನಾವು ಎವಾಪರೇಷನ್ ಮೆಥಡ್ ಅಂತ ಹೇಳ್ತಾ ಹೋಗ್ತೀವಿ. ನೆಕ್ಸ್ಟ್ ಸೊಲ್ಯೂಷನ್ ಅಂತ ಅಂದರೆ ಏನು, ಒಂದೆರಡು ಲಿಕ್ವಿಡ್ ತಗೊಳ್ಳಿ, ಇಲ್ಲೊಂದು ಲಿಕ್ವಿಡ್ ಇದೆ, ಇಲ್ಲೊಂದು ಲಿಕ್ವಿಡ್ ಇದೆ, ಅಥವಾ ಸಾಲಿಡ್ ಇದು ಲಿಕ್ವಿಡ್ ತಗೊಳ್ಳಿ, ಇಲ್ಲಿ ಮಿಕ್ಸಪ್ ಮಾಡ್ತಾ ಇದ್ದೀನಿ, ಇದರಲ್ಲಿ ಹಾಕಿ ಕರೆಕ್ಟಾಗಿ ಸೊಲ್ಯೂಷನ್ ಮಾಡ್ತಾ ಇದ್ದೀನಿ. ಇಲ್ಲಿ ಯಾವ ಮೆಟೀರಿಯಲ್ಸ್ ಹಾಕ್ತಾ ಇದ್ದೀವಿ, ಇಲ್ಲಿ ಯಾವ ಮೆಟೀರಿಯಲ್ಸ್ ಒಳಗೆ ಹಾಕ್ತಾ ಇದ್ದೀವಿ, ಎರಡೂ ಸೇರಿ ನಮಗೇನು ಸೊಲ್ಯೂಷನ್ ಬರ್ತಾಯಿದೆ ಇದಕ್ಕೆ ನಾವು ಸೊಲ್ಯೂಷನ್ ಅಂತ ಹೇಳ್ತೀವಿ. ಇಲ್ಲೇನು ನಾನು ಸಬ್ಸ್ಟೆನ್ಸ್ ಹಾಕ್ತಾ ಇದ್ದೀನಿ ಇದಕ್ಕೆ ಸಲ್ಯೂಟ್ ಅಂತ ಹೇಳ್ತೀವಿ. ಇಲ್ಲಿ ಯಾವುದು ಕರಗಿಸ್ಕೊಳ್ತಾ ಇದೆ ಇದಕ್ಕೆ ಸಾಲ್ವೆಂಟ್ ಅಂತ ಹೇಳ್ತೀವಿ. ಕರಗುವ ಮೆಟಲ್ಲಿಗೆ ಸಲ್ಯೂಟ್ ಅಂತ ಹೇಳ್ತೀವಿ, ಕರಗಿಸಿಕೊಳ್ಳುವ ಮೆಟೀರಿಯಲಿಗೆ ನಾವು ಸಾಲ್ವೆಂಟ್ ಅಂತ ಹೇಳ್ತೀವಿ. ಇಟ್ ಈಸ್ ಹೋಮೋಜಿನಿಯಸ್ ಮಿಕ್ಸ್ಚರ್ composed of 2 or more substances. In such a mixture, solute is a substance dissolved in another substance is known as solvent. ಇಲ್ಲಿ ಸಲ್ಯೂಟ್ ಅಂತ ಅಂದರೆ ಯಾವ ಸಬ್ಸ್ಟೆನ್ಸ್ ಕರಗ್ತಾ ಇದೆ ಅದು ಸಲ್ಯೂಟ್ ಆಗುತ್ತೆ, ಯಾವ ಸಬ್ಸ್ಟೆನ್ಸ್ ಕರಗಿಸಿಕೊಳ್ಳುತ್ತಾ ಇದೆ ಅದಕ್ಕೆ ನಾವು ಸಾಲ್ವೆಂಟ್ ಅಂತ ಹೇಳ್ತಾ ಹೋಗ್ತೀವಿ. ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂತಂದರೆ ಏನು, ಎ ಸ್ಯಾಚುರೇಟೆಡ್ ಸೊಲ್ಯೂಷನ್ ಇಸ್ ಕೆಮಿಕಲ್ ಸೊಲ್ಯೂಷನ್ ಕಂಟೈನಿಂಗ್ ದ ಮ್ಯಾಕ್ಸಿಮಮ್ ಕಾನ್ಸಂಟ್ರೇಷನ್ ಆಫ್ ಸಲ್ಯೂಟ್ ಡಿಸಾಲ್ವ್ ಇನ್ ಇಟ್. ಒಂದು ಸೊಲ್ಯೂಷನ್ ತಗೊತಾ ಇದ್ದೀನಿ ನಾನು, ಇಲ್ಲಿ ಒಂದು ಸಾಲ್ಟ್ ಅಥವಾ ಶುಗರ್ ಹಾಕ್ತಾ ಇದ್ದೀನಿ, ಇಲ್ಲಿ ನೀರಿದೆ, ಹಾಕಿದೆ ತುಂಬ ಅಲ್ಲಾಡಿಸಿ ಎಲ್ಲ ಫುಲ್ ಡಿಸಾಲ್ವ್ ಆಯಿತು, ಮತ್ತೆ ಹಾಕಿದೆ ಡಿಸಾಲ್ವ್ ಆಯಿತು, ಮತ್ತೆ ಹಾಕಿದೆ ಡಿಸಾಲ್ವ್ ಆಯಿತು, ಮತ್ತೆ ಹಾಕಿದೆ ಫುಲ್ ಹಾಕಿದರೆ ಡಿಸಾಲ್ವೇ ಆಗಲ್ಲ ಅಂತ ಯಾವ ಸ್ಟೇಜಿಗೆ ಬರುತ್ತೆ ಆ ಸ್ಟೇಜಿಗೆ ನಾವು ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂತ ಹೇಳ್ತಾ ಹೋಗ್ತೀವಿ. ಅದೇ ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್. Example, a saturated solution of salt in water is that in which no more salt can be dissolved. The added salt sediment down in the bottom. ಇಲ್ಲಿ
ಕೆಳಗಡೆ ಸೆಟ್ಲ್ ಆಗುತ್ತೆ. ಅಂದರೆ ಹಾಕ್ತೀವಿ ತಗೊಳುತ್ತೆ ನಾವು ಎಷ್ಟೇ ಮಿಕ್ಸ್ ಮಾಡಿದ್ರು ಕೂಡ, ಎಷ್ಟೇ ಅಲ್ಲಾಡಿಸಿದ್ರು ಕೂಡ ಡಿಸಾಲ್ವ್ ಆಗ್ತಾ ಇಲ್ಲ ಅಂತ ಇರುತ್ತಲ್ಲ, ಆ ಸೊಲ್ಯೂಷನಿಗೆ ನಾವು ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂತ ಹೇಳ್ತೀವಿ. ಬೇಕಾದರೆ ನೀವು ಕೂಡ ಚೆಕ್ ಮಾಡ್ಬೋದು. ಇಲ್ಲಿ ನೋಡಿ, ಸಾಲ್ಟ್ ಇದೆ, ವಾಟರ್ ಇದೆ. ಫಸ್ಟಿಗೆ 3 ಇಲ್ಲಿ ಟೆಸ್ಟ್ ಟ್ಯೂಬ್ ಕೊಟ್ಟಿದ್ದಾರೆ. ಫಸ್ಟ್ ಟೆಸ್ಟ್ ಟ್ಯೂಬಲ್ಲಿ ಹಾಕ್ತಾ ಇದ್ದಾರೆ, ಇಲ್ಲೆಲ್ಲ ಡಿಸಾಲ್ವ್ ಆಗ್ತಾ ಇದೆ. ಸೆಕೆಂಡ್ ಟೆಸ್ಟ್ ಟ್ಯೂಬಲ್ಲಿ ಎಲ್ಲ ಡಿಸಾಲ್ವ್ ಆಗ್ತಿದೆ. ಥರ್ಡ್ ಟೆಸ್ಟ್ ಟ್ಯೂಬಲ್ಲಿ ಕೆಳಗಡೆ ಬಂದು ಸೆಟಲ್ ಆಗ್ತಾ ಇದೆ. ಇದಕ್ಕೆ ನಾವೇನಂತೀವಿ, ಪ್ಯೂರ್ ಸಬ್ಸ್ಟೆನ್ಸಸ್ ಅಂತ ಹೇಳ್ತೀವಿ. ಅಂದರೆ ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ ಅಂತ ಹೇಳ್ತೀವಿ, ಅಥವಾ ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂತ ಹೇಳ್ತೀವಿ. ಓಕೆ, ನಮಗೆ ಇಲ್ಲಿ ತನಕ ಏನೇನು ಓದಿದ್ವಿ ಒಂದ್ಸಲ ನೋಡ್ತಾ ಹೋಗೋಣ. ಹ್ಯಾಂಡ್ ಪಿಕ್ಕಿಂಗ್ ಅಂದರೆ ಏನು ನೋಡಿದ್ವಿ, ವಿನೋಯಿಂಗ್ ನೋಡಿದ್ವಿ, ಸೀವಿಂಗ್ ನೋಡಿದ್ವಿ, ಸೆಡಿಮೆಂಟೇಷನ್ ನೋಡಿದ್ವಿ, ಡಿಕ್ಯಾಂಟೇಷನ್ ಅಂದರೆ ಏನು, ಫಿಲ್ಟ್ರೇಷನ್ ಅಂತಂದರೆ ಸಮ್ ಆಫ್ ದ ಮೆಥಡ್ಸ್ ಆಫ್ ಸಪ್ರೇಷನ್ ಸಬ್ಸ್ಟೆನ್ಸಸ್ ಫ್ರಮ್ ದ ಮಿಕ್ಸ್ಚರ್. ಆ ಮಿಕ್ಸ್ಚರಿಂದ ಹೇಗೆ ಸಪ್ರೇಟ್ ಮಾಡಬೇಕು ಅಂತ ನೋಡಿದ್ವಿ. ಹಸ್ಕ್ ಆ್ಯಂಡ್ ಸ್ಟೋನ್ಸ್ ಕುಡ್ ಬಿ ಸಪ್ರೇಟೆಡ್ ಫ್ರಮ್ ಗ್ರೇನ್ಸ್ ಬೈ ಹ್ಯಾಂಡ್ ಪಿಕ್ಕಿಂಗ್. ನಾವು ಹಸ್ಕ್ ಮತ್ತು ಸ್ಟೋನ್ಸ್ನ ಹ್ಯಾಂಡ್ ಪಿಕ್ಕಿಂಗ್ ಮುಖಾಂತರ ಸಪ್ರೇಟ್ ಮಾಡಬಹುದು ಅಂತ ನೋಡಿದ್ವಿ. ಹಸ್ಕ್ ಇಸ್ ಸಪ್ರೇಟೆಡ್ ಹೆವಿಯರ್ ಸೀಡ್ಸ್ ಆಫ್ ಗ್ರೇನ್ಸ್ ಬೈ ವಿನೋಯಿಂಗಿಂದ ನಾವು ಹೆವಿ ಪಾರ್ಟಿಕಲ್ ಅಂದರೆ ಹಸ್ಕ್ ಮತ್ತು ಸ್ವಲ್ಪ ಗ್ರೇನ್ಸ್ ಎರಡೂ ಮಿಕ್ಸಪ್ ಆಗಿರೋದನ್ನು ವಿನೋಯಿಂಗಿಂದ ನಾವು ಸಪ್ರೇಟ್ ಮಾಡಬಹುದು ಅಂತ ನೋಡಿದ್ವಿ. ಡಿಫರೆನ್ಸ್ ಇನ್ ದ ಸೈಜ್ ಆಫ್ ಪಾರ್ಟಿಕಲ್ಸ್ ಇನ್ ಎ ಮಿಕ್ಸ್ಚರ್ ಈಸ್ ಯುಟಿಲೈಸ್ ಟು ಸಪ್ರೇಟ್ ದೆಮ್ ಬೈ ದ ಪ್ರೊಸೆಸ್ ಆಫ್ ಸೀವಿಂಗ್ ಆ್ಯಂಡ್ ಫಿಲ್ಟ್ರೇಷನ್. ಸ್ವಲ್ಪ ದಪ್ಪ ಇದೆ, ತುಂಬ ತೆಳ್ಳಗಿದೆ, ಅದು ಸಪ್ರೇಟ್ ಮಾಡಬೇಕು ಅಂತಂದರೆ ಸೀಯಿಂಗ್ ಮತ್ತು ಫಿಲ್ಟ್ರೇಷನ್ ಮಾಡ್ತಾ ಹೋಗ್ತೀವಿ. ಇನ್ ಎ ಮಿಕ್ಸ್ಚರ್ ಆಫ್ ಸ್ಯಾಂಡ್ ಆ್ಯಂಡ್ ವಾಟರ್, ದ ಹೆವಿಯರ್ ಸ್ಯಾಂಡ್ ಪಾರ್ಟಿಕಲ್ ಸೆಟಲ್ ಡೌನ್ ಆಫ್ ದ ಬಾಟಮ್ ಆ್ಯಂಡ್ ದ ವಾಟರ್ ಕ್ಯಾನ್ ಬಿ ಸಪ್ರೇಟೆಡ್ ಬೈ ಡಿಕ್ಯಾಂಟೇಷನ್. ಈ ಡಿಕ್ಯಾಂಟೇಷನ್ ಅಂತಂದ್ರೇ ಸಪ್ರೇಟ್ ಆಗಿರ್ತವೆ, 2 ಲೇಯರ್ಸ್ ಫಾರ್ಮ್ ಆಗಿರ್ತವೆ. ಮೇಲ್ಗಡೆ ಲೇಯರ್ ಸಪ್ರೇಟಾಗಿ, ಕೆಳಗಡೆ ಲೇಯರ್ ಸಪ್ರೇಟಾಗಿ ನಾವು ಸಪ್ರೇಟ್ ಮಾಡ್ತಾ ಹೋಗಬಹುದು ಅಂತ ಹೇಳಿದ್ದೆ. ಫಿಲ್ಟ್ರೇಷನ್ ಕ್ಯಾನ್ ಬಿ ಯೂಸ್ ಟು ಸಪ್ರೇಟ್ ಕಾಂಪೊನೆಂಟ್ಸ್ ಆಫ್ ಎ ಮಿಕ್ಸ್ಚರ್ ಇನ್ಸಾಲ್ಯುಬಲ್, ಸಾಲಿಡ್ ಆ್ಯಂಡ್ ಎ ಲಿಕ್ವಿಡ್. ಫಿಲ್ಟ್ರೇಷನ್ ಅಂತಂದರೆ ಸಾಲಿಡ್ ಮತ್ತು ಲಿಕ್ವಿಡ್ ಯಾವುದು ಮಿಕ್ಸಪ್ ಆಗಿರೋ, ಡಿಸಾಲ್ವ್ ಆಗಲ್ಲ. ಅದೇನು ಹೇಳಿದೆ, ಟೀ ಮಾಡುವಾಗ ಆ ಟೀ ಲೀವ್ಸ್ ಏನಿದೆ ಅದು ಡಿಸಾಲ್ವ್ ಆಗೋದಿಲ್ಲ. ಆ ಥರದನ್ನು ಸಪ್ರೇಷನ್ ಮಾಡ್ಕೊಳ್ಳೋಕ್ಕೆ ನಾವು ಫಿಲ್ಟ್ರೇಷನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಎವಾಪರೇಷನ್ ಇಸ್ ಎ ಪ್ರೊಸೆಸ್ ಇನ್ ವಿಚ್ ಲಿಕ್ವಿಡ್ ಗೆಟ್ಸ್ ಕನ್ವರ್ಟೆಡ್ ಇನ್ ಟು ಇಟ್ಸ್ ವೇಪರ್. ನಾವು ಇಲ್ಲಿ ಇಂಪ್ಯೂರಿಟೀಸ್ ನಮಗೆ ಲಿಕ್ವಿಡ್ ಆಗಿದ್ದಾಗ ಅದನ್ನು ನಾವು ಹೀಟ್ ಮಾಡಿದಾಗ ಅದು ಮೇಲ್ಗಡೆ ಎವಾಪ್ರೇಟ್ ಆಗೋಗುತ್ತೆ. ಅದಕ್ಕೆ ನಾವು ಎವಾಪರೇಷನ್ ಅಂತ ಹೇಳ್ತೀವಿ. ಎವಾಪರೇಷನ್ ಕ್ಯಾನ್ ಬಿ ಯೂಸ್ ಟು ಸಪ್ರೇಟ್ ಎ ಸಾಲಿಡ್ ಡಿಸಾಲ್ವ್ ಇನ್ ಲಿಕ್ವಿಡ್. ಅದು ಕೂಡ ಮಾಡಬಹುದು. ಸಾಲಿಡ್ ಡಿಸಾಲ್ವ್ ಆಗಿದೆ ಲಿಕ್ವಿಡಲ್ಲಿ, ನಮಗೆ ಸಾಲಿಡ್ ಮತ್ತು ವಾಪಸ್ ಬೇಕು ಅಂತಂದರೆ ಈ ಥರ ಮಾಡಿದಾಗ, ಎವಾಪರೇಷನ್ ಮಾಡಿದಾಗ ಲಿಕ್ವಿಡ್ ಎಲ್ಲವೂ ಕೂಡ ಹೋಗುತ್ತೆ, ನಮಗೆ ಸಾಲಿಡನ್ನ ಸಿಗುತ್ತೆ. ಎವಾಪರೇಷನ್ ಕ್ಯಾನ್ ಬಿ ಯೂಸ್ ಟು ಸಪ್ರೇಟ್ ಎ ಸಾಲಿಡ್ ಡಿಸಾಲ್ವ್ ಇನ್ ಲಿಕ್ವಿಡ್. A saturated solution is one in which no more of the substance can be dissolved. ಜಸ್ಟ್ ಹೇಳಿದೆ ನಾನು, ಫುಲ್ ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ ಪ್ರಿಪೇರ್ ಮಾಡಬೇಕು. ಡಿಸಾಲ್ವ್ ಮಾಡ್ತಾ ಇದ್ದೀನಿ, ಮತ್ತೆ ಫರ್ದರ್ ಕರಗಕ್ಕೆ ಚಾನ್ಸಸ್ಸೇ ಇಲ್ಲ ಅಂತ ಹೇಳ್ತೀವಲ್ಲ, ಅದಕ್ಕೆ ನಾವು ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಥವಾ ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ ಅಂತ ಹೇಳ್ತೀವಿ. ಮೋರ್ ಆಫ್ ಎ ಸಬ್ಸ್ಟೆನ್ಸ್ ಕ್ಯಾನ್ ಬಿ ಡಿಸಾಲ್ವ್ ಇನ್ ಎ ಸೊಲ್ಯೂಷನ್ ಬೈ ಹೀಟಿಂಗ್ ಇಟ್. ಇನ್ನೂ ಕಾನ್ಸಂಟ್ರೇಷನ್ ಜಾಸ್ತಿ ಬೇಕು ಅಂದರೆ ಹೀಟ್ ಮಾಡಿ ಇನ್ನೂ ಸ್ವಲ್ಪ ಆ್ಯಡ್ ಮಾಡ್ತಾ ಹೋಗಬಹುದು. ವಾಟರ್ ಡಿಸಾಲ್ವ್ ಡಿಫ್ರೆಂಟ್ ಅಮೌಂಟ್ ಆಫ್ ಸಾಲ್ಯುಬಲ್ ಸಬ್ಸ್ಟೆನ್ಸ್ ಇನ್ ಇಟ್. ನೀರೇನು ಮಾಡುತ್ತೆ, ಡಿಫ್ರೆಂಟ್ ಅಮೌಂಟ್ ಆಫ್ ಸಬ್ಸ್ಟೆನ್ಸನ್ನು ಡಿಸಾಲ್ವ್ ಮಾಡ್ತಾ ಹೋಗುತ್ತೆ. ಎಲ್ಲರಿಗೂ ಇವತ್ತಿನ ಕ್ಲಾಸ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ನಾನು ಎಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ ಅಷ್ಟು ಇಂಪಾರ್ಟೆಂಟ್ ಆ್ಯಕ್ಟಿವಿಟೀಸನ್ನು ಬಿಟ್ಟು ಎಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ ಅಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ಹೇಳಿದ್ದೀನಿ. ಇದನ್ನೆಷ್ಟು ಪ್ರಾಕ್ಟೀಸ್ ಮಾಡಿ ನಿಮಗೆ ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಅನುಕೂಲ ಆಗ್ತಾ ಹೋಗುತ್ತೆ. ನಿಮಗೆ ಇದೇ ಥರ ನಿಮಗೆ ಬೇರೆ ಬೇರೆ NTSC, NMS, ಅಬಾಕಸ್, ವೇದಿಕ್ ಮ್ಯಾಥ್ಸ್ ಈ ಥರ ಬೇರೆ ಬೇರೆ ಕೋರ್ಸ್ಗಳು ಬೇಕು ಅಂತ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಇದೆ, ಸ್ಟೂಡೆಂಟ್ಸ್ ಲರ್ನಿಂಗ್ ಸೆಂಟರ್ ಅಂತೇಳಿ. ಅಲ್ಲೋಗಿ ಸರ್ಚ್ ಮಾಡಿ, ಬೇರೆ ಬೇರೆ ವೀಡಿಯೋಸು ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ. ನೀವು ನಮಗೆ ಇನ್ಸ್ಟಾಗ್ರಾಮಲ್ಲಿ, ಟೆಲಿಗ್ರಾಮಲ್ಲಿ, ಟ್ವಿಟರಲ್ಲೂ ಕೂಡ ಫಾಲೋ ಮಾಡ್ತಾ ಹೋಗಬಹುದು. ಲಿಂಕ್ಗಳನ್ನ ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡಿದ್ದೀವಿ, ಟಚ್ ಮಾಡಿ ಜಾಯ್ನ್ ಆಗ್ತಾ ಹೋಗ್ಬೋದು. ನೆಕ್ಸ್ಟ್ ಕ್ಲಾಸಲ್ಲಿ ನೆಕ್ಸ್ಟ್ ಟಾಪಿಕ್ ಜೊತೆಗೆ ಬರ್ತೀನಿ. ಅವಾಗ ನಂಗೆ ಪ್ರಾಕ್ಟೀಸ್ ಮಾಡ್ತಾ ಇರಿ. ಥ್ಯಾಂಕ್ ಯು, ಬಾಯ್ ಬಾಯ್.